नमस्कार विक्रम विशेष कार्यक्रम के स्वागत। नानु श्वेता। वकील साहब ये क्या हुआ? छे 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 निम्मन्ने यामारिಸ್ಬಿಟ್ರಲ್ರಿ वकील साहब। ಏನ್ ಹಿಂಗ್ ಉಲ್ಟಾ ಹೊಡೆದು ಬಿಟ್ರಲ್ಲ ಎಲ್ರು? ಈ ಇಡೀ ಧರ್ಮಸ್ಥಳ ಪ್ರಕರಣ ನೋಡಿದ್ಮೇಲೆ ನನಗೊಂದು ಹಾಡು ಬಹಳ ಕಾಡಿತು. ನರಿಗಳು ನ್ಯಾಯನ ಹೇಳುವಾಗ ಕಿವಿಗೊಟ್ಟು ಕೇಳಬೇಕಾ, ಮೊಸಳೆಯು ಕಣ್ಣೀರು ಹಾಕುವಾಗ ಕೂಡಿಕೊಂಡು ಅಳಬೇಕಾ. ಇಡೀ ಗ್ಯಾಂಗ್ನ ಹಣೆ ಬರ ಗೊತ್ತಿತ್ತು. ಆದ್ರೆ ಏನ್ ಮಾಡೋಣ, ಸುಳ್ಳು ಅನ್ನೋದು ಸತ್ಯದ ಮುಖವಾಡ ಧರಿಸಿಕೊಂಡು ಎಲ್ಲರನ್ನು ಯಾಮಾರಿಸ್ಬಿಟ್ಟಿತ್ತು. ಸೀರಿಯಸ್ಲಿ ಈ ಗ್ಯಾಂಗ್ನ ಮಾತು ಕೇಳ್ಕೊಂಡು ಅಬ್ಬಬ್ಬಬ್ಬಾ ಎಷ್ಟು ಮಂದಿ ವಿಡಿಯೋ ಮಾಡಿದ್ರಿ, ಸ್ಟೇಟಸ್ ಹಾಕಿದ್ರಿ, ಪೋಸ್ಟ್ ಮಾಡಿದ್ರಿ, ಧರ್ಮಸ್ಥಳವನ್ನ ಏನೇನೋ ಕೆಟ್ಟದಾಗಿ ಕರೆದ್ರು, ಖಾವಂದರನ್ನ ಇನ್ನೇನೋ ಅಂದ್ಬಿಟ್ರು, ಸಾವಿರಾರು ಅತ್ಯಾಚಾರ ಆಗಿದೆ, ನಿಮ್ಮ ರಕ್ತ ಕುದಿಯಲ್ವಾ, ದಂಗೆ ಏಳಲ್ವಾ ಅಂತ ಯಾರೋ ಮುಲ್ಲಾ ಹೇಳ್ಬಿಟ್ಟ. ವಾ ವಾ ವಾ, ಏನ್ರಿ ನಮ್ ಜನ ಬುರುಡೆ ಗ್ಯಾಂಗ್ ಕಣ್ಣಿಗೆ ಬಿದ್ರೆ ಸಾಕು ಜೈಕಾರ ಹಾಕಿದ್ದೇ ಹಾಕಿದ್ದು. ಒಂದ್ ಸ್ವಲ್ಪ ಯೋಚನೆ ಮಾಡಿ, ಒಬ್ಬರ ಭಾವನೆಗೆ ಧಕ್ಕೆ ಆಯ್ತು ಅನ್ನೋ ಕಾರಣಕ್ಕೆ ದಲಿತ ಶಾಸಕರ ಮನೆಯನ್ನೇ ಬೆಂಕಿ ಇಟ್ಟು ಸುಡ್ತಾರೆ. ಆದ್ರೆ ಅವನ್ ಯಾರೋ ಮುಲ್ಲ ನಮ್ಮ ಖಾವಂದರು ಕಾಮಾಂಧರು ಅಂತ ಕರೆದು ಹೀರೋ ಆಗ್ಬಿಟ್ಟ. ಈಗ ಇದೇ ಬುರುಡೆ ಗ್ಯಾಂಗ್ SIT ತನಿಖೆಯನ್ನೇ ನಿಲ್ಲಿಸಬೇಕು ಅಂತ ಪಿಟಿಷನ್ ಹಾಕಿದೆಯಲ್ಲ, ಈಗೇನಂತೀರಾ? ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ರಾಶಿ ರಾಶಿ ವಿಡಿಯೋ ಮಾಡಿದ ಮಹಾನುಭಾವರೇ ಈಗ್ಲೂ ಕೇಳಿ ನೋಡೋಣ. ಹಾಗೆ ಈ ತರ ಸುಳ್ಳು ಹೇಳಿ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದವರ ಮೇಲೆ ರಕ್ತ ಕುದಿತಾ ಇಲ್ವಾ, ದಂಗೆ ಏಳ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಲಾಯರ್ ಜಗದೀಶ್ ಈ ಹೋರಾಟದಲ್ಲಿ ಇವರನ್ನ ಅಷ್ಟೊಂದು ಸೀರಿಯಸ್ ಆಗೇನು ತಗೊಂಡಿರ್ಲಿಲ್ಲ. ಆದ್ರೆ ಬುರುಡೆ ಗ್ಯಾಂಗ್ ವಿರುದ್ಧ ಮಾತಾಡಿದ್ರೆ ಸಾಕು ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ರು. ಈಗೇನಂತೀರಾ ವಕೀಲ್ ಸಾಹೇಬ್ರೆ? ಎಲ್ಲ ಯಾಮಾರಿಸ್ಬಿಟ್ರ ನಿಮ್ಮನ್ನ, ಅಥವಾ ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರ? ಅಬ್ಬಬ್ಬಬ್ಬಾ ಏನ್ ಅಬ್ಬರ ಮಾಡ್ಬಿಟ್ರಿ. ಕಾಂತಾರ ಸಿನಿಮಾದ ಡೈಲಾಗ್ ಇಟ್ಕೊಂಡು ಎಡಿಟ್ ಮಾಡಿದ್ದೆಲ್ಲ ನೋಡ್ಬೇಕಾಗಿತ್ತು. ಕೋರ್ಟ್ಗೆ ಹೋಗ್ತೀಯಾ, ಮೆಟ್ಟಿಲಲ್ಲಿ ನಾನು ತೀರ್ಮಾನ ಮಾಡ್ತೀನಿ ಅಂತೆ. ಸರಿಯಾಗಿ ಇದೆ, ಹಂಗೆ ಆಯ್ತು ನೋಡಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಕೋರ್ಟ್ ಮೆಟ್ಟಿಲೇರಿದ ಇಡೀ ಗ್ಯಾಂಗ್ ಉಲ್ಟಾ ಹೊಡಿತಾ ಇದೆ ನೋಡಿ. ಮೊದಲಿಗೆ ಈ ಸುದ್ದಿ ಬಂದಾಗ ನನಗೇ ನಂಬೋದಕ್ಕಾಗಿರ್ಲಿಲ್ಲ. ಇದನ್ನ ಇಡೀ ಕೋರ್ಟ್ಗೆ ಸಲ್ಲಿಸಿದ ದಾಖಲೆಯನ್ನ ಡೀಟೇಲ್ ಆಗಿ ಓದಿಕೊಂಡ ಮೇಲೆ ಆಶ್ಚರ್ಯ ಆಗ್ಬಿಡ್ತು. ಬುರುಡೆ ಗ್ಯಾಂಗ್ ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಶೆಟ್ಟಿ, ವಿಠಲ್ ಗೌಡ, ಈ 4 ಜನ ಟೀಮ್ ಮೇನ್ ಆಗಿ ಗುರುತಿಸಿಕೊಂಡವರು. ಇನ್ನು ಬೇರೆಯವರು ಇದ್ದಾರೆ. ಈ 4 ಜನ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಏನ್ ಅರ್ಜಿ ಅದು? SIT ಅವರು ಇವರಿಗೆ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಬರಬೇಕು ಅಂತ. ಹಿಂದೆ ಕೂಡ ಒಂದಷ್ಟು ಸಮಯ ವಿಚಾರಣೆಗೆ ಒಳಪಟ್ಟಿದ್ದಾರೆ ಇವರು. ಆದ್ರೆ ಇನ್ನು ಮುಂದೆ ಹಾಗಿರಲ್ಲ ನೋಡಿ. ಈ ಸಲ ಹೋದಾಗ ಪಕ್ಕ ಲಾಕ್ ಮಾಡಿಕೊಳ್ತಾರೆ SIT ಅಧಿಕಾರಿಗಳು ಅನ್ನೋದು ಗೊತ್ತಾಗಿ ಹೋಗಿದೆ. ಹೀಗಾಗಿ ತಲೆ ತಪ್ಪಿಸಿಕೊಂಡು ಬಿಡ್ತಾರೆ. ನಂತರ ಹೈಕೋರ್ಟ್ಗೆ ಈ ಅರ್ಜಿ ಹಾಕಿದ್ದಾರೆ. SIT ಕಳಿಸಿರುವ ನೋಟಿಸ್ ಅನ್ನ ರದ್ದು ಮಾಡಿ ಅಂತಾನೂ ಅಲ್ಲ, ಅದು ಇಡೀ SIT ತನಿಖೆಯನ್ನೇ ರದ್ದು ಮಾಡಿ ಅಂತ. ವಾರೆ ವಾ, ನೋಡ್ರು ಮೂರ್ಖರ, ಇವ್ರಿಗೆ ಅಲ್ವೇನ್ರು? ಇವ್ರ ಸಪೋರ್ಟ್ ಮಾಡಿನೇ ನೀವು ನಿಂತಿದ್ದಲ್ವಾ? ಇವ್ರ ಸಪೋರ್ಟ್ ಮಾಡಿನೇ ನಮ್ಮ ವಿಡಿಯೋಗಳ ಮೇಲೆ ಏನೇನೋ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಲ್ವಾ? ನೋಡಿ ನಿಮ್ಮ ಓಲಾಟಗಾರರನ್ನ. SIT ತನಿಖೆ ಆಗ್ಬೇಕು, ಇಂಥ ಅಧಿಕಾರಿಗಳೇ ಇರಬೇಕು, ಹಿಂಗೇ ತನಿಖೆ ಆಗ್ಬೇಕು, ಇಂಥ ಜಡ್ಜ್ಗಳೇ ಬರಬೇಕು. ಅಬ್ಬಬ್ಬಾ, ಒಂದ ಎರಡ ಇವರ ಬೇಡಿಕೆಗಳು? ನ್ಯಾಯಾಂಗ ಶಾಸಕಾಂಗವನ್ನ ತಮಗ್ ಬೇಕಾದ ಹಾಗೆ ಕುಣಿಸಿಬಿಟ್ರು. ಭೂಮಿಯನ್ನ ಇವರು ಹೇಳಿದಷ್ಟು ಆಳದಲ್ಲಿ ಅಗೆದ್ರು. ಅದೇನೋ ರ್ಯಾಡರ್ ನಿಂದ ಸ್ಕ್ಯಾನ್ ಮಾಡ್ಬೇಕು ಅಂದ್ರು, ಮತ್ತೆ ಇನ್ನೂ ಅಗೆಯಬೇಕು ಅಂತಂದ್ರು, ದಿನಕ್ಕೊಂದು ಜಾಗ ತೋರಿಸಿದ್ರು, ತನಿಖೆ ಆಗ್ಬೇಕು ಅಂತ ಪಟ್ಟು ಹಿಡಿದು ಬಿಟ್ರು. ಆದ್ರೆ ಇವತ್ತು ಇದೇ ಗ್ಯಾಂಗ್ SIT ತನಿಖೆಯೇ ನಡಿಬಾರ್ದು ಅಂತಿದೆ. ಇವರೇ ಹಾಕಿರುವ ಅರ್ಜಿಯಲ್ಲಿ ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ FIR ಅನ್ನ ರದ್ದು ಮಾಡಿ ಬಿಡ್ಬೇಕಂತೆ. ಅಲ್ಲ, ಈ ವ್ಯವಸ್ಥೆಯನ್ನ ಏನ್ ಅಂದ್ಕೊಂಡಿದ್ದಾರೆ ಇವರು? ಪೊಲೀಸ್ ಅಧಿಕಾರಿಗಳು ಅಂದ್ರೆ ಇವರ ಜೀತದಾಳುಗಳ?
ಒಂದು 10-15 ದಿನ ಈ ಕಾಡಿನಲ್ಲಿ ಸುಮ್ಮನೆ ಬಂದು ಗುಂಡಿ ತೋಡಿಸಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿಸಿದ್ರಲ್ಲ, ಆ ದುಡ್ಡು ಇವರಪ್ಪ ಕೊಡ್ತಾರ? ನಮ್ ದುಡ್ಡಲ್ಲೇ ಅಲ್ವೇ ಇಷ್ಟೆಲ್ಲ ನಡೆದದ್ದು. ಸೊ ಆ ದುಡ್ಡನ್ನ ಈ ಗ್ಯಾಂಗ್ ನಿಂದಲೇ ವಸೂಲಿ ಮಾಡ್ಕೊಳ್ಬೇಕು ಅಷ್ಟೇ. ಇಂಥದ್ದೆಲ್ಲ ಕೇವಲ ನಮ್ಮಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಹೈಕೋರ್ಟ್ ನಲ್ಲಿ ಈಗ ಏನಾಯ್ತು ಅಂದ್ರೆ, ಈ ಗ್ಯಾಂಗ್ ಪ್ರಕರಣ ರದ್ದು ಮಾಡಿ ಅಂತ ಅರ್ಜಿ ಹಾಕ್ತಾರೆ. ನ್ಯಾಯಾಲಯ ಪ್ರಕರಣವನ್ನ ವಿಚಾರಣೆಗೆ ಎತ್ತಿಕೊಂಡಿತು. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದ ಮುಂದೆ ಪ್ರಕರಣದ ವಿಚಾರಣೆನೂ ಬಂತು. ಬಾಲನ್ ಅರ್ಜಿದಾರರು 3 ಜನ, ಅರ್ಜಿದಾರರ ಪರ ವಕೀಲರು 3 ಜನ ಇದ್ದಾರೆ. ಬಾಲನ್ ಅವರ ವಾದ 9 ಸಲ ವಿಚಾರಣೆಗೆ ಬಂದಿದ್ದಾರೆ. ಇನ್ನು ಎಷ್ಟು ಸಲ ಬರಬೇಕು ಅನ್ನೋದು, ಅಂದ್ರೆ ಆಲ್ರೆಡಿ 9 ಸಲ ಬಂದಿದ್ದಾರೆ ವಿಚಾರಣೆಗೆ. ಅಂದ್ರೆ 150 ಗಂಟೆ ವಿಚಾರಣೆ ಎದುರಿಸಿದ್ದಾರೆ. 4 ಅರ್ಜಿದಾರರಿಗೆ ಸೇರಿ ಇಲ್ಲಿ ತನಕ 35 ನೋಟಿಸ್ ಕೊಟ್ಟಿದ್ದಾರೆ ಅಂತ. ಅಯ್ಯೋ, ನೋಟಿಸ್ ಕೊಟ್ರೆ ಹೋಗೋಕೆ ಯಾಕೆ ಭಯ ಅಂತೀನಿ. ಒಬ್ಬರದ್ದು ಜೇಬಲ್ಲಿ ಮತ್ತೊಬ್ಬರದ್ದು ಮೊಬೈಲ್ ನಲ್ಲಿ ಸಾಕ್ಷಿಗಳು ಇದೆಯಲ್ಲ. ದೆಹಲಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. SIT ಅಧಿಕಾರಿಗಳು ನೋಡ್ಲಿ ಬಿಡಿ. ಏನಾದ್ರೂ ಇಷ್ಟೇ ನೋಟಿಸ್ ಕೊಡಬೇಕು, ಇಷ್ಟೇ ಗಂಟೆ ವಿಚಾರಣೆ ಎದುರಿಸಬೇಕು ಅಂತ ಕಾನೂನಿನಲ್ಲಿ ಏನಾದ್ರೂ ಇದೆಯಾ? ನಮಗಂತೂ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಸಾವಿರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕೆ ಹೊರಟವರು ನೀವು. 150 ಗಂಟೆ ವಿಚಾರಣೆ ಎದುರಿಸೋಕೆ ಕಷ್ಟನಾ ಆ ಹೆಣ್ಮಕ್ಳಿಗೋಸ್ಕರ? ಹಾಗೆ ನೋಡಿದ್ರೆ ಪಾಪ ಆ ಅಧಿಕಾರಿಗಳು ಸಾವಿರಾರು ಗಂಟೆ ತಮ್ಮ ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲರನ್ನ ಬಿಟ್ಟು ಬಂದು ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಸಾವಿರಾರು ಗಂಟೆ ವಿಚಾರಣೆ, ಇನ್ವೆಸ್ಟಿಗೇಷನ್ ನಡೆಸಿದ್ರಲ್ಲ ಪೊಲೀಸರು. ಅದಕ್ಕೇನ್ ಹೇಳ್ಬೇಕು? SIT 10ನೇ ನೋಟಿಸ್ ಕೊಟ್ಟಿದ್ದಾರೆ, 24ನೇ ತಾರೀಕು ಹಾಜರಾಗಿ ಅಂತ. ಅದಕ್ಕೆ ಸಮಸ್ಯೆ ಆಗಿದೆ ಇವರಿಗೆ. ಅಂದ್ರೆ ಈ ಸಲ ಲಾಕ್ ಆಗೋದು ಗ್ಯಾರಂಟಿ ಆಗಿದೆ. ಏನ್ ಮಾಡಿದ್ರು ಕರ್ಮ ನಿಮ್ಮನ್ನ ಬಿಡೋದಿಲ್ಲ ಬಿಡಿ. ಧರ್ಮೋ ರಕ್ಷತಿ ರಕ್ಷಿತಃ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.